ನನಗೆ ಡೈರೆಕ್ಷನ್ ಮಾಡಬೇಕು ಅಂತಲೂ ಮುಂಚಿಂದ ಇಷ್ಟ ಇತ್ತು. ನಮ್ಮ ಮನೇಲಿ ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳಬೇಕಂದ್ರೆ ಆ್ಯಕ್ಟಿಂಗಿಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಬಟ್ ಡೈರೆಕ್ಷನ್ ಮಾಡು ಅಂತ ಅಮ್ಮಂಗೆ ಇಷ್ಟ. ಓ ನೀನು ಡೈರೆಕ್ಟರ್ ಆದರೆ ಚೆನ್ನಾಗಿರತ್ತೆ ಅಂತ ಅಲ್ಲಿಂದ ಅಮ್ಮನ ಕಡೆಯಿಂದ ಒಂದು ನಡ್ಜಿತ್ತು. ಬಿಟ್ಟರೆ ನನಗೂ ಒಂದು ಕತೆ ಬರೆಯೋದಾಗಲಿ ಅದೆಲ್ಲ ಚಿಕ್ಕ ವಯಸ್ಸಿಂದನೂ ಇಷ್ಟ ಇತ್ತು. ಸೊ ಆಮೇಲೆ ಸೆಟ್ಗೆ ಪ್ರತಿ ಸಲ ಮೂವಿ ಮಾಡೋಕ್ಕೆ ಹೋಗುವಾಗ್ಲೂ ನಾನಾಗಿದ್ದರೆ ಇದನ್ನು ಹೆಂಗೆ ಮಾಡ್ಬೋದಿತ್ತು, ಹೇಗೆ ಮಾಡ್ತಿದ್ನೇನೋ, ಅಂದರೆ ಎಲ್ಲದೂ ಪರ್ಸ್ಪೆಕ್ಟಿವ್ಸ್ ಡಿಫ್ರೆಂಟ್ ಆಗಿರುತ್ತಲ್ವಾ ಅಂತ ಯಾವಾಗಲೂ ಒಂದು ಥಾಟ್ ಬರ್ತಿತ್ತು. ಆ್ಯಂಡ್ ದಟ್ ಕ್ರಿಯೇಟಿವ್ ಕಂಟ್ರೋಲ್ ಅನ್ನೋದು ಐ ಥಿಂಕ್ ಎಲ್ಲರೂ ಇಷ್ಟಪಡುವಂಥ ಇದನ್ಸುತ್ತೆ ಯಾವಾಗಲೂ. ನಾನು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ. ಸೊ ನನ್ನ ಕಸಿನ್ ರಶ್ಮಿ ಚಂಡೂರು, ಶೀ ಈಸ್ ಎನ್ ಆಥರ್, ತುಂಬ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಅವರೂ ಹೇಳ್ತಾ ಇದ್ರು ಸಿಕ್ದಾಗಲೆಲ್ಲ, ನಾನು ಏನಾದ್ರು ಮಾಡಬೇಕು ಅಂತಿದ್ದೀನಿ, ಐ ಲೈಕ್ ದ ಮೀಡಿಯಾ ಸ್ಪೇಸ್ ಅಂತ. ಹಾಗೆ ಒಂದಿನ ಮಾಡೇ ಬಿಡೋಣ ಈ ವರ್ಷ ಡಿಸೆಂಬರ್ ಅಷ್ಟೊತ್ತಿಗೆ ಆಗಲೇಬೇಕು ಅಂದ್ಬಿಟ್ಟು ಐ ಥಿಂಕ್ January 1 ಕರೆಕ್ಟ್ 12 ಗಂಟೆಗೆ ಅದೇ ಮೆಸೇಜ್ ಕಳಿಸಿದ್ದು ನ್ಯೂ ಇಯರ್ ವಿಶ್ಗೆ, ಈ ಸಲ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ, ಹ್ಯಾಪಿ ನ್ಯೂ ಇಯರ್ ಅಂತ. ಹಾಗೆ ಸಿಕ್ಬಿಟ್ಟು ಐ ಥಿಂಕ್ ನೆಕ್ಸ್ಟ್ ಮಂತ್ ವಿ ವರ್ ಥಿಂಕಿಂಗ್ ಯಾವ್ದು ಮಾಡೋದು, ಏನು ಥರ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ, ತೀರಾ ಎಮೋಷ್ನಲಿ ಹೆವಿ ಇದ್ದರೆ ಅಥವಾ ಟೆಕ್ನಿಕಲಿ ಹೆವಿ ಇದ್ದರೆ ಪುಲ್ ಆಫ್ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸೇ ಇಲ್ಲ ಇಬ್ರಿಗೂ. ಸೊ ಒಂದು ಸಿಂಪಲ್ ಆಗಿರೋ ಕತೆ ತೊಗೊಳ್ಳೋಣ ಅಂದ್ಬಿಟ್ಟು ಅವ್ರ ಬ್ಲಾಗನ್ನು ಕೂಡ ಬರೀತಾಯಿದ್ರು. ಸೊ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ವಿ ಯಾವ್ದು ಮಾಡ್ಬೋದು ಅಂತ. 2011 ಅವ್ರು ಬರೆದಿದ್ದು ಇದು ಕತೆ ದ ಲಾಸ್ಟ್ ಹ್ಯಾಪಿ ಕಸ್ಟಮರ್. ಅದನ್ನು ಓದಿದಾಗ ಇದನ್ನು ಪುಲ್ ಆಫ್ ಮಾಡ್ಬೋದು ಅನ್ಸತ್ತೆ. 1-2 ಪೇಜ್ ಬರೆದಿದ್ರು ಅಷ್ಟೇ, 1.5 ಪೇಜಲ್ಲಿ ಕಥೆ ಮುಗಿಯತ್ತೆ ಅದು. ಅದನ್ನು ಆಮೇಲೆ ಅವರು ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿದ್ರು, ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ. ಫಸ್ಟ್ ಓದಿದ್ದೆ ಅದು, ಇಬ್ರಿಗೂ ಇದು ಮಾಡೋಣ ಅಂತ ಇಷ್ಟ ಆಗೋಯ್ತು. ಹಾಗೆ ಅದು ಸ್ಟಾರ್ಟ್ ಆಗಿದ್ದು. ಸೀರಿಯಸ್ ಆಗಿ ಐ ಥಿಂಕ್ 1.5-2 ತಿಂಗಳಾಯಿತು ಅನ್ಸುತ್ತೆ, ಏಕೆಂದರೆ ನನಗೂ ಆ್ಯಕ್ಟಿಂಗ್ ಬೇರೆ ಕಮಿಟ್ಮೆಂಟ್ಸ್ ಇತ್ತು. ಆ್ಯಂಡ್ ಶೀ ಈಸ್ IT ಇದು, ಶಿ ಓನ್ಸ್ ಅ ಸಾಫ್ಟ್ವೇರ್ ಕಂಪನಿ. ಸೊ ಇಬ್ರದ್ದು ಟೈಮ್ ಮ್ಯಾಚ್ ಮಾಡಿಕೊಂಡು ಮಾಡಿದ್ದು.